ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಕೇಂದ್ರದ ಕೈಗೊಂಬೆ ಆಗಿರುವ ರಾಜ್ಯಪಾಲರಿಗೆ ಕೇಂದ್ರದ ಕೈಗೊಂಬೆ ಆಗಿರುವ ರಾಜ್ಯಪಾಲರಿಗೆ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ಒಕ್ಕೂಟ ಸಮಿತಿ ಹಾಗೂ ಎಲ್ಲ ಒಂದು ಹಿಂದುಳಿದ ಸಮುದಾಯದ ಒಕ್ಕೂಟದಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಪ್ಪು ಬಾವುಟವನ್ನು ಧರಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರು ಎಂಥ ಒಂದು ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅಂತಂತಂದರೆ, ಇಡೀ ಒಂದು ದೇಶಕ್ಕೆ ಒಂದು ಮಾದರಿಯಾಗಿರುವಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ನೀವು ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮಂಥ ಒಂದು ಹೀನಾಯವಾದ ಒಂದು BJP ಸರ್ಕಾರ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಇವತ್ತು ಯಾರಿಗೆ ನೀವು ಒಂದು ಬೊಟ್ಟು ಮಾಡಿ ತೋರಿಸಿದ್ದೀರಿ, ಅವರು ಒಂದು ಮಹಾನ್ ನಾಯಕ. 5 ವರ್ಷ ಸ್ವಚ್ಛ ಹಾಗೂ ಸಮೃದ್ಧಿ ಏನು ಒಂದು ಕರ್ನಾಟಕ 5 ವರ್ಷ ಒಂದು ಸರ್ಕಾರ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಒಂದು ಕಪ್ಪು ಚುಕ್ಕೆ ಇಡ್ತಾ ಇದ್ದೀರಿ ಅಂತಂದರೆ ನಿಮಗೆ ನಾಚಿಕೆ ಆಗಬೇಕು. ಇವತ್ತು ಚುನಾವಣೆ ಪೂರ್ವ ನಾವೇನು ಒಂದು ಯೋಜನೆಗಳನ್ನು ಕೊಡ್ತೀವಿ ಅಂತಂತೇಳಿ ಪ್ರಾಮಿಸ್ ಮಾಡಿದ್ರು ನಮ್ಮ ಸರ್ಕಾರದವರು. ಆ ಪ್ರಾಮಿಸನ್ನು 6 ತಿಂಗಳಲ್ಲೇ ಅವು 5 ಯೋಜನೆಗಳನ್ನು ಕೊಟ್ಟಂಥ ಒಂದು ಮಹಾನ್ ನಾಯಕರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಯಾಕಂತಂದರೆ ಇವತ್ತು ನೀವು ಬರೀ ಒಂದು ಸಿದ್ದರಾಮಯ್ಯ ಸಾಹೇಬರಿಗೆ ಕಪ್ಪು ಚುಕ್ಕೆ ತರ್ತಾ ಇಲ್ಲ, ಬರೀ ಅವರಿಗಷ್ಟೇ ನೀವು ರಿಸೈನ್ ಮಾಡಂತ ಹೇಳ್ತಾ ಇಲ್ಲ. ಇವತ್ತು ನೀವು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ ಇವರಿಗೆಲ್ಲರಿಗೂ ಸೇರಿಸಿ ನೀವು ಏನು ಒಂದು ಈ ಕರ್ನಾಟಕದಲ್ಲಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಇವತ್ತು 5 ಯೋಜನೆಗಳಲ್ಲಿ ಮಹಿಳೆಯರಿಗೆ ಮೇಜರ್ ಆಗಿ ಮಹಿಳೆಯರಿಗೆ ಒಂದು ಯೋಜನೆಗಳನ್ನಿದೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಹಾಗೂ ಶಕ್ತಿ ಯೋಜನೆ ಇರ್ಬೋದು, ಇವು ಎಲ್ಲ ಯುವ ನಿಧಿ. ಇವತ್ತು ಯುವಕರು ಏನು ಉದ್ಯೋಗ ಇರಲಾರ್ದೆ ಒಂದು ನಮ್ಮ ಕರ್ನಾಟಕದಲ್ಲಿ ಇದ್ದರೂ ಅವರಿಗೆ ಸ್ಟೈಫಂಡ್ ಕೊಡುವಂಥ ಯಾರಾದರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಬರೀ ನೀವು ಸಿದ್ದರಾಮಯ್ಯ ಸಾಹೇಬರಿಗೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡಿದಿರಿ, ಇದನ್ನು ಯಾರೂ ಒಪ್ಪಂಗಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರಿಗೆ ಇಡೀ ಕರ್ನಾಟಕದ ಮಹಿಳೆಯರ ಒಂದು ಆಶೀರ್ವಾದ ಇದೆ. ಯಾಕಂದರೆ ಇವತ್ತು ಫ್ರೀ ಬಸ್ಸಲ್ಲಿ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಇವತ್ತು ಗುಡಿಗೆ ಬರ್ತಾರೆ ಮಹಿಳೆಯರು, ಕರ್ನಾಟಕದ ತುಂಬ ಎಲ್ಲ ಓಡಾಡಿ ಗುಡಿಗೆ ಬರ್ತಾ ಇದ್ದಾರೆ. ನಾವೆಲ್ಲಾದರೂ ಹೋದರೆ ಅವರು ಹೇಳ್ತಾ ಇದ್ದಾರೆ, ಮೇಡಮ್ ನಾವು ಇವತ್ತು ಬಿಜಾಪುರದಿಂದ ಬಂದಿದ್ದೀವಿ, ಇವತ್ತು ಬೆಳಗಾವಿಯಿಂದ ಬಂದಿದ್ದೀವಿ, ಶರಣನ ಗುಡಿಗೆ ಬರ್ತಾರೆ. ಅವರು ತುಂಬ ಖುಷಿಯಲ್ಲಿದ್ದಾರೆ. ಯಾಕಂದರೆ ಇವತ್ತು ಬರೀ ಮಹಿಳೆಯರು ಗುಡಿಗೆ ಬಂದರೆ ಅಷ್ಟೇ ಒಂದು ಖುಷಿ ಇಲ್ಲ, ಅವರ ಗಂಡಂದ್ರೆ ಕೂಡ ಖುಷಿಯಲ್ಲಿದ್ದಾರೆ. ಯಾಕಂದರೆ ಅವರ ಜೇಬಿಂದ ಏನು ದುಡ್ಡು ಹೋಗ್ತಿತ್ತು ಅವರಿಗೆ ಓಡಾಡೋಕ್ಕೆ, ಅದು ಕೂಡ ಒಂದು ಬಚಾವಾಗಿ ಸಂಸಾರಕ್ಕೆ ಅದು ಉಪಯೋಗ ಮಾಡ್ಕೋತಾ ಇದ್ದಾರೆ. ಇವತ್ತು ಅವ್ರ ಮಕ್ಕಳು ಕೂಡ ಒಂದು ಸ್ಟೈಫಂಡ್ ತೊಗೊಂಡು ಕರ್ನಾಟಕದಲ್ಲಿ ಸಮೃದ್ಧಿಯ ಒಂದು ಕರ್ನಾಟಕದಲ್ಲಿ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂಥ ಒಂದು ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡಿದ್ದೀರಿ. ರಿಸಿಗ್ನೇಷನ್ ಕೊಡುವಂಥ ಮಾತೇ ಇಲ್ಲ. ಯಾಕಂತಂದರೆ BJP ಸರ್ಕಾರದವರು ಏನು ಹಗರಣ ಮಾಡಿದಾರಂತೆ ಇಡೀ ದೇಶಕ್ಕೆ ಗೊತ್ತಿದೆ, ಕರ್ನಾಟಕಕ್ಕೂ ಗೊತ್ತಿದೆ. ಇವರು ಮೊಸರಲ್ಲೂ ಕಲ್ಲು ಹುಡ್ಕೋಂಥ ಕೆಲಸ, ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರು ರಾಜ್ಯಪಾಲರಿಗೆ ತಮ್ಮ ಕೈಗೊಂಬೆಯನ್ನು ಮಾಡಿಕೊಂಡು ಅವರ ಥ್ರೂ ಇವತ್ತು ಕರ್ನಾಟಕ ಒಂದು ಸರ್ಕಾರ ಉರುಳಿಸ್ಬೇಕಂತ ಇದ್ದಾರೆ. ಇವತ್ತು ಅಂತ ಅವ್ರ ಕನಸು ಯಾವತ್ತೂ ನನಸಾಗಂಗಿಲ್ಲ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರ ಆಶೀರ್ವಾದ, ದಲಿತರು, ಯುವಕರು ಎಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯರ ಮೇಲೆ ಇದೆ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ.